ಹಲೋ ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಹೊಸ ವ್ಲಾಗ್ಗೆ ಸ್ವಾಗತ ಗಾಯ್ಸ್. ಸೊ ಇವತ್ತು ಆ್ಯಕ್ಚುಲಿ ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇನ್ನೇನೀಗ ರೆಡಿ ಆಗಿದ್ದೀನಿ, ಅಂಗಡಿಗೂ ಕೂಡ ಹೋಗಬೇಕು. ಸೊ ಇವತ್ತಿನ ವ್ಲಾಗ್ ಮುಗಿಸ್ಬಿಟ್ಟು ಅಂಗಡಿಗೆ ಹೋಗೋಣ ಅಂತ ಹೇಳಿ ಹೋಗಿಲ್ಲ. ಇನ್ನೇನು ರಿತಿಕ್ಷನ್ಗೂ ಕೂಡ ಸೋಮವಾರದಿಂದ ಸ್ಕೂಲ್ ಸ್ಟಾರ್ಟು. ಸೊ ಅವಳು ಇವಾಗ ಕರ್ಕೊಂಡು ಅಂಗಡಿಗೆ ಹೊಡಬೇಕು. ಅವಳು ಟೈಮ್ ಪಾಸ್ ನೋಡಿ ಏಕೆ ಇಲ್ಲಿ ಚಿಂಟು ಟಿ ವಿ ನೋಡ್ಕೊಂಡಿರೋದಕ್ಕೆ ಅಲ್ವಾ. ಸೊ ಮಕ್ಕಳಿಗೆ ಸ್ಕೂಲ್ ರಜಾ ಬಂತು ಅಂದರೆ ನೋಡ್ತಿರ್ಬೋದು, ಇದು ಒಂದು ಅಭ್ಯಾಸ ಆಗಿಬಿಡುತ್ತೆ. ಸೊ ಇನ್ನು ಇವತ್ತಿನ ಬ್ಲಾಗಲ್ಲಿ ಏನು ವಿಶೇಷತೆ ಅಂದರೆ ಗೈಸ್, ಫೈನಲಿ ನಮ್ಮ ಮನೆ ಗೃಹ ಪ್ರವೇಶದ ಫೋಟೋಸ್ ಬಂದಿದೆ. ಸೊ ಫೋಟೋಸ್ ಹೆಂಗೆ ಬಂದಿದೆ, ಏನು ಬಂದಿದೆ, ಯಾರ್ಯಾರು ಹೆಂಗೆ ಕಾಣಿಸ್ತಿದ್ದಾರೆ ಅಂತ ಇವತ್ತಿನ ಕಂಪ್ಲೀಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಬನ್ನಿ ಗೃಹ ಪ್ರವೇಶದ ಫೋಟೋಸ್ ಹೆಂಗಿದೆ ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ಏನಪ್ಪ ಅಂದರೆ ಫೋಟೋಸು ತುಂಬ ಚೆನ್ನಾಗಿ ಬಂದಿದೆ. ಬಟ್ ಏನಪ್ಪ ಅಂತ ಹೇಳಿದ್ರೆ ಇನ್ನೂ ಒಂದು ಸ್ವಲ್ಪ ಫೋಟೋಸ್ ಇರಬೇಕಾಗಿತ್ತು ಅಂತ ಅನ್ನಿಸ್ತು. ಸೊ ನಿನ್ನೆ ಆ್ಯಕ್ಚುಲಿ ಅವ್ರ ಹತ್ರ ಕೇಳಿದ್ದೀನಿ. ಸೊ ಮತ್ತೆ ಒಂದು ಸ್ವಲ್ಪ ಆಲ್ಬಮ್ಸ್ ಮಾಡಿಕೊಡಿ ಅಂತ ಕೇಳ್ಬಿಟ್ಟು ಹೇಳ್ತೀನಿ ಅಂದಿದ್ದಾರೆ. ಇವತ್ತು ಕಾಲ್ ಮಾಡಿ ವಿಚಾರಿಸ್ಬೇಕು. ಫೋಟೋಸ್ 600 ಫೋಟೋಸ್ ಕೊಟ್ಟಿದ್ದಾರೆ. ಬಟ್ ಅದರಲ್ಲಿ ಕೆಲವೊಂದು ರಿಪೀಟ್ ಆಗಿಬಿಡ್ತು. ಆ ರಿಪೀಟ್ ಇಲ್ಲ ಅಂದಿದ್ರೆ ಅದ್ರ ಬದಲು ಬೇರೆಯವ್ರದ್ದು ಯಾರ್ದಾದ್ರೂ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿದರೆ ಚೆನ್ನಾಗಿರೋದು. ಸೊ ಬನ್ನಿ ಫೋಟೋಸ್ ಹೆಂಗೆ ಬಂದಿದೆ ಅಂತ ತೋರಿಸ್ತೀನಿ. ಫೋಟೋಸಲ್ಲಿ ಆ್ಯಕ್ಚುಲಿ ಕಂಪ್ಲೀಟ್ ಫೋಟೋಸ್ ಏನು ಗೊತ್ತಾ, ನನ್ನ ಫೋಟೋಸೇ ಇದೆ ಜಾಸ್ತಿ ಅದರಲ್ಲಿ. ಲೋಕೆ ಅಂತೂ ನೀನೇ ಫುಲ್ಲು ಹೈಲೈಟ್ ಆಗಿಬಿಟ್ಟಿದ್ಯಾ ಹಂಗೆ ಅಂತ ಹೇಳ್ತಾ ಇದ್ದ. ಬನ್ನಿ ತೋರಿಸ್ತೀನಿ ಹೆಂಗೆ ಬಂದಿದೆ ಏನು ಅಂತ. ಪ್ರತೀಕ್ಷಾ ಓಪನ್ ಮಾಡ್ತಾ ಇದ್ದಾಳೆ. ಓಪನ್ ಮಾಡು ಬೇಗ. ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ ಗೈಸ್ ಫೋಟೋಸ್ ನೋಡೋಕ್ಕೆ ಕ್ಯೂರಿಯಾಸಿಟಿ ಅಂತ. ಸೊ 1 ಮಂತ್ ಆಗಿಬಿಡ್ತು ಮನೆ ಗೃಹ ಪ್ರವೇಶ ಮುಗಿದು. ಸೊ ಫೈನಲಿ ಗೃಹ ಪ್ರವೇಶದ ಆಲ್ಬಮ್ ನೋಡಿ ಈ ಥರ ಬಂದಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಸೊ ಹೆಂಗೆ ಬಂದಿದೆ ಏನು ಅಂತ ಕಂಪ್ಲೀಟ್ ಫೋಟೋಸ್ ತೋರಿಸ್ತೀನಿ ನೋಡಿ. ಆ್ಯಕ್ಚುಲಿ ಏನಂದರೆ ನಂದು ಸ್ಟ್ಯಾಂಡು ಮುರಿದೋಯ್ತು. ಬಟ್ ಫೋಟೋಸ್ ಅಷ್ಟು ಇಲ್ಲ. ಬನ್ನಿ ತೋರಿಸ್ತೀನಿ. ಈಗ ಫ್ರಂಟ್ ಕ್ಯಾಮ್ರಾಯಿಂದನೇ ತೋರಿಸ್ತೀನಿ. ಫಸ್ಟೇ ಆ್ಯಕ್ಚುಲಿ ನಮ್ಮ ಫೋಟೋಸ್ ಹಾಕಿದ್ದಾರೆ, ತೋರಿಸ್ತೀನಿ ರೀ. ಇಲ್ಲಿ ನಿನ್ಸ್ಕೊಂಬಿಡೋಣ ತೋರ್ಸೋಕ್ಕೆ ಅಂತಲೇ ಈ ಥರ ಇಟ್ಕೊಂಡಿದ್ದೀನಿ. ಫಸ್ಟ್ ಆ್ಯಕ್ಚುಲಿ ಹಿಂಗೆ ನಮ್ಮ ಫೋಟೋಸ್ ಹಾಕ್ಕೊಂಡಿದ್ದಾರೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ನಾನು ಹೇಳಿದ್ದೆ ನನ್ನ ಬ್ಲಾಗಲ್ಲಿ, ನನ್ನ ಗೃಹ ಪ್ರವೇಶಕ್ಕೆ ಅಮ್ಮ ಸರ್ಪ್ರೈಸ್ ಗೋಲ್ಡ್ ಜ್ಯುವೆಲ್ ಕೊಟ್ಟಿದ್ದಾರೆ, ಅದನ್ನು ಹಾಕೋತೀನಿ ಅಂತ. ಸೊ ಫೈನಲಿ ನಾನು ಅದೇ ಜ್ಯುವೆಲರಿ ಹಾಕ್ಕೊಂಡಿದ್ದೀನಿ, ನೋಡ್ತಿರ್ಬೋದು. ನಂದು ಯೂಶ್ವಲಿ ನಾನು ಲಾಂಗ್ ಚೈನ್ ಏನೂ ಹಾಕ್ಕೊಂಡಿಲ್ಲ. ಕೆಲವ್ರು ಅದನ್ನು ಆರ್ಟಿಫಿಷಿಯಲ್ಸ್ ಥರ ಕಾಣ್ತಿದೆ ಸಿಸ್ಟರ್ ಅಂತ ಹೇಳಿದರು. ಬಟ್ ಅದು ಅವ್ರ ಒಪಿನಿಯನ್ನು. ಇನ್ನು ನನ್ನ ಮಗ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಪಂಚೆ ಉಟ್ಕೊಂಡು ಹೆಂಗೆ ಕಾಣಿಸ್ತಿದ್ದಾನೆ, ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದಾನೆ. ಅಕ್ಕ ತಮ್ಮ ನೋಡೋದಕ್ಕೆ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ. ನನ್ನ ಮಗಳು ಆ್ಯಕ್ಚುಲಿ ಪಿಂಕ್ ಡ್ರೆಸ್ಸು, ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಇನ್ನು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನನ್ನ ಒಡವೆ ಹಾಕ್ಕೊಂಡಿರೋದು. ಇದು ನನ್ನ ಹೋಲೆ ಮಾಟಿ. ಇನ್ನು ನನ್ನ ಸೆಟ್ ನೋಡಿ, ಇದರಲ್ಲಿ ಜ್ಯುವೆಲ್ ಗೋಲ್ಡ್ ಅಲ್ಲ ಅಂತೆಲ್ಲ ಹೇಳಿದರು. ಬಟ್ ಇದನ್ನೇ ಹಾಕ್ಕೊಂಡಿದ್ದೀನಿ. ಬಟ್ ಇದು ಗೋಲ್ಡೇ. ನಮ್ಮ ಫೋಟೋಸ್ ಅಂತೂ ಫ್ಯಾಮಿಲಿ ಫೋಟೋ ನೋಡಿ, ಇದು ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಇದೆಲ್ಲರೂ ಬಂದು HD ಫೋಟೋಸ್ ಆಗಿರೋದ್ರಿಂದ ಚೆನ್ನಾಗಿ ಬಂದಿದೆ. ಇನ್ನು ನಮ್ಮನೆ ಬಿಲ್ಡಿಂಗ್ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರಲ್ಲಿ ಆ ಕಡೆ ಒಂದು ಸೈಡ್ ಇದೆ ರೂಮ್ಸು, ಅದು ಕಾಣಿಸ್ತಿಲ್ಲ. ನೈಟ್ ತೆಗ್ದಿರೋದ್ರಿಂದ ಅದಷ್ಟು ಕ್ಲಾರಿಟಿ ಇಲ್ಲ. ಇನ್ನು ಇದು ಪೂಜೆಗೆ ರೆಡಿ ಮಾಡ್ಕೊಂಡಿರೋಂಥದ್ದು. ಇದು ನಮ್ಮ ಮನೆಗೆ ಗೃಹ ಪ್ರವೇಶಕ್ಕೆ ಫಸ್ಟ್ ತಂದಿರೋಂಥ ಫೋಟೋಸು. ಹಾಗೆ ಇದು ಮನೆ ದೇವರಿಗೆ ಕರ್ಕೊಂಬಂದಾಗ ಮಾಡಿರೋಂಥದ್ದು. ನಿಮಗೆಲ್ಲ ಗೊತ್ತೇ ಇರುತ್ತೆ, ಯೂಶ್ವಲಿ ದೇವ್ರನ್ನ ತರಬೇಕಾದ್ರೆ ಅಥವಾ ಇಳಿಸ್ಬೇಕಾದ್ರೆ ಹಳ್ಳಿ ಕಡೆ ಎಲ್ಲ ದೇವ್ರನ್ನ ಕೇಳ್ತೀವಿ. ನಾನು ನೈಟ್ ಆಗಿರೋದ್ರಿಂದ ಈ ರೀತಿ ಸಿಂಪಲ್ಲಾಗಿ ರೆಡಿಯಾಗಿ ದೇವ್ರನ್ನ ಈ ಥರ ಕಳಶ ಇಟ್ಕೊಂಡೇ ಕರ್ಕೊಂಬರ್ಬೇಕು. ನಮ್ಮ ಕಡೆ ಆಲ್ಮೋಸ್ಟ್ ಎಲ್ಲ ಕಡೆಯೂ ಇರುತ್ತೆ. ಇನ್ನು ನಮ್ಮ ಹೊಸ ಮನೆಗೆ ತಂದು ದೇವ್ರು ಇಳಿಸಿದ್ದಂಥ ಕ್ಷಣ ಇದು. ಅಕ್ಕಂದಿರೇ ಆರತಿ ಮಾಡ್ತಾಯಿದ್ದಾರೆ, ಇಲ್ಲಿ ನೋಡ್ತಿರ್ಬೋದು. ಅಕ್ಕ, ನನ್ನಮ್ಮ, ನನ್ನ ತಂಗಿ. ಇನ್ನು ಇದು ಕೆಳಗಡೆ ಮನೆ ಗ್ರೌಂಡ್ ಫ್ಲೋರಲ್ಲೇ ಹೋಮ ಸ್ಟಾರ್ಟ್ ಆಗಿದೆ ಗೈಸ್. ನಾನು ಈ ಕಡೆ ನಮ್ಮ ಅಪ್ಪ ಅಮ್ಮ ಹಣೆ ಕುಂಕುಮ ಇಡ್ತಾರಂಥದ್ದು. ಇನ್ನು ಅವರೊಂದು ಸ್ವಲ್ಪ ಹೊತ್ತಿದ್ದು ಹೋಮಾಗೆಲ್ಲ ಪೂಜೆ ಸ್ಟಾರ್ಟ್ ಆಗಿರೋ ಫೋಟೋಸ್ ಇದೆಲ್ಲ. ಫ್ಯಾಮಿಲಿಲಿ ಯಾಕೆ ಅತ್ತೆ ಇಲ್ಲ ಅಂತ ಕೇಳ್ಬೋದು. ಬಟ್ ಅವ್ರು ಅವತ್ತು ಬರೋಂಗಿರಲಿಲ್ಲ. ಸೊ ಹಾಗಾಗಿ ಪೂಜೆಗೆ ಕೂತಿಲ್ಲ ಅಷ್ಟೇ. ನಮ್ಮ ಮಾವ ಒಬ್ಬರು ಕೂತ್ಕೊಂಡಿದ್ದಾರೆ ನಮ್ಮ ಜೊತೆ. ನಮ್ಮ
ಅಪ್ಪ ಅಮ್ಮ ಅಂತೂ ಎಲ್ಲ ಫುಲ್ಲು ಪೂಜೆಯಿಂದ ಹಿಡಿದು ಹೆಲ್ಪಿಂಗಿಂದ ಹಿಡಿದು ಎಲ್ಲ ಪ್ರತಿಯೊಂದು ಅವ್ರದ್ದೇ. ಇನ್ನು ಇದು ಬಂದು ಕಲಶಕ್ಕೆ ಸ್ಥಾಪನೆ ಮಾಡಿರೋಂಥ ಫೋಟೋಸು. ನೈಟು ದೇವ್ರು ತಂದಿಟ್ಮೇಲೆ ನಾನು ಲೋಕಿ ಒಳಗೆ ಬರ್ತಿರೋಂಥ ಮೂಮೆಂಟ್ ಇದು. ತುಂಬ ಅಂದರೆ ತುಂಬ ಆ ಮೂಮೆಂಟ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇನ್ನು ನನ್ನ ಬ್ಯಾಕ್ಗ್ರೌಂಡ್ ಸಪೋರ್ಟು ಪ್ರತಿಯೊಬ್ಬರು ಕೇಳ್ತಾನೆ ಇರ್ತೀರ ನೀವು, ಅಕ್ಕ ಎಲ್ಲದ್ರಲ್ಲೂ ಅಕ್ಕ ಅಮ್ಮ ಅಪ್ಪ ಅಂತಲೇ ಹೇಳ್ತಿರ್ತೀರ ಯಾಕೆ ಅಂತ. ಗೈಸ್, ನನ್ನ ಇಂಟೆನ್ಷನ್ ಏನು ಅಂತ ಹೇಳಿದ್ರೆ, ಯಾರು ಮಾಡಿರ್ತಾರೆ ಅಂದರೆ ನಮ್ಗೆ ಯಾರಾದರೂ ಸಹಾಯ ಮಾಡಿದರೆ ಅವ್ರು ಏನು ಅಂದ್ಕೊಳ್ತಾರೆ, ನಾನು ಅವ್ರ ಹೆಸ್ರು ಹೇಳಿದ್ರೆ ಇವ್ರು ಏನು ಬೇಜಾರು ಮಾಡ್ಕೊತಾರೆ ಅಂತ ಯಾವುದೇ ಕಾರಣಕ್ಕೂ ನಾನು ಅದನ್ನು ಮನಸ್ಸಲ್ಲಿ ಇಟ್ಕೊಂಡಲ್ಲ. ಸಹಾಯ ಮಾಡಿರೋರ ಹೆಸ್ರನ್ನ ಹೇಳೋಕ್ಕೆ ಯಾವುದೇ ರೀತಿ ಭಯನೂ ನನಗಿಲ್ಲ. ನನಗೆ ಎಂಟೈರ್ ಸಪೋರ್ಟಿಂಗಾಗಿ ನಿಂತಿದ್ದೆ ನಮ್ಮ ಫ್ಯಾಮಿಲಿ, ನಮ್ಮ ಅಪ್ಪ ಅಮ್ಮ, ನಮ್ಮ ಅಕ್ಕಂದಿರಿಲ್ಲ ಅಂದರೆ ಗೈಸ್ ನಾನು ಏನೂ ಅಲ್ಲ. ನನ್ನ ಕೈಯಲ್ಲಿ ಇಷ್ಟು ದೊಡ್ಡ ಮನೆ ಕಟ್ಟೋಕ್ಕೂ ಆಗ್ತಾಯಿರಲಿಲ್ಲ, ಕಟ್ಟೋಕ್ಕೆ ಸಾಧ್ಯ ಅಂದರೆ ಇಷ್ಟು ಬೇಗ ಮಾಡೋ ಸಾಧ್ಯ ಆಗ್ತಿರ್ಲಿಲ್ಲ. ಮೇ ಬಿ ನನಗೊಂದು 50-60 ವರ್ಷ ಆದಮೇಲೆ ಕಟ್ತಿದ್ನ ಏನೋ ಗೊತ್ತಿಲ್ಲ. ಬಟ್ ಇಷ್ಟು ಚಿಕ್ಕ ವಯಸ್ಸಿಗೆ ಮಾಡಿದ್ದೀನಿ ಅಂದರೆ ಬಿಕಾಸ್ ಆಫ್ ನನ್ನ ಫ್ಯಾಮಿಲಿ ಅಷ್ಟೇ. ಕೆಲವ್ರು ಅಂದ್ಕೊಳ್ಬೋದು ಬರೀ ಅವ್ರ ಫ್ಯಾಮಿಲಿನೇ ಇದ್ದಾರೆ ಅಂತ, ಬಟ್ ನಾನು ಆಗಲೇ ಹೇಳ್ದಂಗೆ ಮಾಡಿರೋದು ನಮ್ಮ ಅಪ್ಪ ಅಮ್ಮ, ನನ್ನ ಅಕ್ಕ ತಂಗಿದಿರನ್ನ ಹೇಳ್ಕೊಳಕ್ಕೆ ನನಗೆ ಯಾವುದೇ ರೀತಿ ಭಯನೂ ಇಲ್ಲ. ಸೊ ಭಯ ಅಂತಲ್ಲ, ಕೆಲವ್ರು ಆಡ್ಕೊತಾರೆ, ಅದಕ್ಕೆ ನನಗೆ ಅದರಲ್ಲಿ ಇಷ್ಟ ಆಗಲ್ಲ. ಸೊ ಅವರಿಲ್ಲ ಅಂದರೆ ನಾನು ಏನೂ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಇದೇ ನಮ್ಮನೆ ದೇವರು, ನಮ್ಮನೆ ಬೆತ್ತದ ಚೌಡೇಶ್ವರಿ ಮತ್ತು ಭೂತಾಯ್ಯ ಅಂತ ಹೇಳಿ ಇದು ನಮ್ಮನೆ ದೇವರು ಇದೆ. ಮನೆ ದೇವ್ರನ್ನ ಕರೆಸ್ಕೊಂಡು ಪೂಜೆ ಮಾಡಿಸ್ಕೊಂಡಿದ್ದು. ಇಲ್ಲಿ ನೋಡ್ತಿರ್ಬೋದು, ನಾನು ಲೋಕಿ, ಅಪ್ಪ ಅಮ್ಮ, ಅಕ್ಕ ಬಾವ, ನಮ್ಮ ಮನೇಲಿ ಪೂಜೆಗೂ ಸಹ ಪ್ರತಿಯೊಂದು ನಾನು ಪೂಜೆ ಕೂತಾಗ ಎಲ್ಲ ಓಡಾಡಿರೋದವ್ರೆ. ಇವಳು ಆ್ಯಕ್ಚುಲಿ ಅಕ್ಕ ಅಂದರೆ ಅಮ್ಮನ ತಂಗಿ ಮಗಳು. ಸೊ ನನ್ನ ಅಕ್ಕ, ಅಕ್ಕನ ಗಂಡ. ಇನ್ನು ಇದು ಬಂದು ಅಮ್ಮ, ನನ್ನ ತಂಗಿ, ಅಕ್ಕನ ಮಕ್ಕಳು. ಇನ್ನು ಇದು ನೈಟು ಗಂಗೆ ಪೂಜೆ ಮಾಡಿಕೊಂಡು ಮನೆ ಸುತ್ತಲೂ ಅದೇನೋ ಬಲಿ ಅನ್ನ ಅಂತ ಮಾಡ್ತಾರಲ್ಲ, ಅದನ್ನು ಮಾಡ್ತಿದ್ದಾಗ ತೆಗ್ದಿರೋಂಥ ಫೋಟೋಸ್ ಇದು. ನನ್ನ ಅಕ್ಕ, ನನ್ನ ತಂಗಿ, ನಾನು ಮತ್ತು ಪುರೋಹಿತರು. ಪೂಜೆನೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಇನ್ನು ಇದು ನೋಡ್ತಾ ಇರ್ಬೋದು, ಈ ಫೋಟೋಸ್ ಬಂದು ಬಲಿಯನ್ನು ತೆಗಿಬೇಕಾದ್ರೆ ದೇವ್ರನ್ನ ಕೇಳ್ತಾರಲ್ಲ, ನಿಮಗೆಲ್ಲ ಗೊತ್ತೇ ಇರುತ್ತೆ ಹಳ್ಳಿ ಕಡೆ ಯೂಶ್ವಲಾಗಿ, ಅದನ್ನು ಕೇಳಿಕೊಂಡು ಅದ್ರ ತಕ್ಕನಾಗಿ ಮಾಡ್ತಾ ಇರೋಂಥದ್ದು. ಇನ್ನು ಇಲ್ಲಿಂದ ಫೋಟೋಸು ಬೆಳಗ್ಗೆ 4 ಗಂಟೆಯಿಂದ ಸ್ಟಾರ್ಟ್ ಮಾಡಿರೋಂಥ ಪೂಜೆ ಇದು. ಬೆಳಗ್ಗೆ 4 ಗಂಟೆಗೆ ಎಲ್ಲರೂ ಬೇಗ ರೆಡಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಂಬಂದ್ವಿ. ಇದು ನಾವು 4 ಜನ ಇಲ್ಲಿ ನಿಂತ್ಕೊಂಡಿದ್ದೀವಿ. ದೊಡ್ಡಕ್ಕ ಆ್ಯಕ್ಚುಲಿ ನೆಕ್ಸ್ಟ್ ಯಾವುದಾದ್ರೂ ಫೋಟೋಸಲ್ಲಿ ತೋರಿಸ್ತೀನಿ ನೋಡಿ. 4 ಜನನೇ ಹೆಣ್ಮಕ್ಳು ಹಾಗೆ ಹಿಂಗೆ ಅಂತೆಲ್ಲ ಇದು ಮಾಡ್ತೀರಾ. ಹೌದು, ಇವಳು ದೊಡ್ಡಕ್ಕ, ಇವಳು 2ನೇ ಅಕ್ಕ, ಇದು ನನ್ನ ತಂಗಿ, ಇದು ನಾನು, ಇದು ಅಮ್ಮ. ನಮ್ಮಮ್ಮನಿಗೆ ನಾವು 4 ಜನ ಹೆಣ್ಮಕ್ಳೇ, ಗಂಡು ಮಕ್ಕಳಿಲ್ಲ. ಅದು ಈಗ ನನಗನ್ಸುತ್ತೆ ಹೆಣ್ಮಕ್ಳಿರೋದೇ ಬೆಟ್ರು ಅಂತ. ಇಲ್ಲೂ ನೋಡ್ತಾ ಇರ್ಬೋದು, ಅಕ್ಕಂದಿರು ಗಂಗೆ ಪೂಜೆ ಎಲ್ಲ ಮಾಡಾದ್ಮೇಲೆ ಅವ್ರ ಮಡ್ಲಿಗೆ ಅದೇನೇನೋ ಪುರೋಹಿತರು ಹೇಳ್ದಂಗೆ ಅದೆಲ್ಲ ಇಟ್ಟು ಪೂಜೆ ಮುಗಿಸ್ಕೊಂಡ್ವಿ. ಇನ್ನು ಬೆಳಗ್ಗೆ ಹಾಲುಗ್ಸೋರೇನೋ ಹಸುವಲ್ಲೇ ಹಾಲು ಕರ್ಕೊಂಡು ಸ್ಟಾರ್ಟ್ ಮಾಡಿದ್ದೆ ನಾವು. ಹಸು ಆ್ಯಕ್ಚುಲಿ ಈ ಅಂಕಲ್ದು ಹಸು. ಹಸುಗಳು ಅಷ್ಟೇ ಬೆಳಗ್ಗೆ ಅಷ್ಟೊತ್ತಿಗೆ ಕರ್ಕೊಂಬಂದಿದ್ರು. ಅದೊಂಥರ ತುಂಬ ಮೆಮೊರೇಬಲ್ಲು. ಇನ್ನು ಆಗಲೇ ಹೇಳಿದೆ ನನ್ನ ಅಕ್ಕ ಅಂಥೇಳಿ, ಇದೇ ಚಿಕ್ಕಮ್ಮ, ಅಮ್ಮನ ತಂಗಿ, ಇವ್ರ ಮಗಳೇ, ಅವಳು ನನ್ನ ಕಸಿನ್ನು. ಫೋಟೋಸ್ ನೋಡ್ತಿರ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಬಟ್ ಒಂದು ಥಿಂಗ್ಸ್ ಏನಪ್ಪ ಅಂತ ಹೇಳಿದ್ರೆ ರಿಪೀಟ್ ಫೋಟೋಸ್ ಆಗಿಬಿಡ್ತು, ಅದೊಂದು ಅಷ್ಟೇ ಬೇಜಾರಾಗಿದ್ದು, ಇನ್ನೇನಿಲ್ಲ. ಇನ್ನು ನನ್ನ ಫ್ಯಾಮಿಲಿ ಬೆಳಗ್ಗೆನೇ ಅಲ್ಲೂ ಕೂಡ ಎಲ್ಲ ಪೂಜೆ ಮಾಡಿ, ಇದು ನಾನು ಲೋಕಿ ಮನೆಗೆ ಬರ್ತಿರೋ ಅಂಥ ಫೋಟೋಸು. ನನ್ನ ಮಗ ಆ್ಯಕ್ಚುಲಿ ಇನ್ನೂ ಫ್ರೆಶ್ ಅಪ್ ಆಗಿರಲಿಲ್ಲ, 4 ಗಂಟೆಗೆ ಪೂಜೆ ಇರೋದ್ರಿಂದ ಅವನು ಹಂಗೆ ಎದ್ದು ಬಂದಿದ್ದ ಬರೀ ಫೋಟೋಸ್ಗೆ ಅಂಥೇಳಿ. ಒಂದಷ್ಟೇ ಕ್ಲಿಪ್ಪಿಂಗ್ ತೊಗೊಂಡಿದ್ದು. ನಾನು ನೆಕ್ಸ್ಟ್ ಫೋಟೋದಲ್ಲಿ ತೋರಿಸ್ತೀನಿ ನೋಡಿ ಗೈಸ್. ಸೊ ಹಸು ಮನೆಗೆ ಕರ್ಕೊಂಡಾರಂಥದ್ದು. ಮನೆಗೆ ಬರಬೇಕಾದ್ರೇ ಲಕ್ಷ್ಮೀ, ಸರಸ್ವತಿ ಮತ್ತು ಗಣೇಶ ಇರೋವಂಥ ಫೋಟೋಸ್ ಇಟ್ಕೊಂಡು ಒಳಗೆ ಬರ್ತಾರಂಥದ್ದು. ಫಸ್ಟು ಹಸು ಬಲಗಾಲು ಇಟ್ಕೊಂಡು ಒಳಗೆ ಬರಬೇಕು ಅಂತ ಹೇಳಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಹಸು ನೋಡ್ತಾ ಇರ್ಬೋದು ನೀವು, ಬಲಗಾಲೇ ಫಸ್ಟ್ ಇಡ್ತು. ಬಲಗಾಲು ಇಟ್ಕೊಂಡು ಅದನ್ನು ಕರ್ಕೊಂಡು ಬಂದಮೇಲೆ ನಾವು ಬಂದಿದ್ದು. ನಾವು ಬರ್ತಾ ಇರಬೇಕಾದ್ರೆ ಒಂದು ಮೂಮೆಂಟ್ ಏನಪ್ಪ ಅಂತ ಹೇಳಿದ್ರೆ, ಈ ಹೊಸದಾಗಿ ಮದುವೆ ಆದಾಗ ಹೆಣ್ಣು ಗಂಡನ ಒಳಗೆ ಕರ್ಕೋಬೇಕಾದ್ರೆ ಏನಾದರೂ ಹೇಳ್ಬೇಕು ನೀವು, ಅಥವಾ ಏನಾದರೂ ಕೊಡ್ತೀನಿ ಅಂತೆಲ್ಲ ಕೇಳ್ತಾ ಇರ್ತಾರಲ್ಲ, ಆ ಥರ ನಮಗೂ ಮಾಡಿಸಿದ್ರು. ಮತ್ತೆ ಮದುವೆ ಆಗಿದ್ದ ಕ್ಷಣಗಳು ತುಂಬ ಮೆಮೊರಿ ಅಂತ ಅನ್ನಿಸ್ಬಿಡ್ತು. ಇನ್ನು ಬೆಳಗ್ಗೆ ಈ ರೀತಿ ಫಸ್ಟು ರೆಡಿಯಾಗಿ ಪೂಜೆಗೆ ಸ್ಟಾರ್ಟ್ ಆಗಿದ್ವಿ. 4 ಗಂಟೆನೇ ಇರೋದ್ರಿಂದ ಜಾಸ್ತಿ ರೆಡಿ ಆಗಲಿಕ್ಕೇನು ಆಗಲಿಲ್ಲ. ಇನ್ನು ಹಸುಗೆ ನಾವು ಪೂಜೆಗೆ ಇಟ್ಟಿದ್ದಂಥದ್ದನ್ನೆಲ್ಲ ತಿನ್ನಿಸ್ತಾ ಇರೋವಂಥ ಫೋಟೋಸ್ ಇದು.
ನೆಕ್ಸ್ಟು ಹಸುಗೆ ಏನೋ ನಮಸ್ಕಾರ ಮಾಡಿ ತಾಳಿ ಎಲ್ಲ ಟಚ್ ಮಾಡಿಸಿದ್ರು. ಅದಾದಮೇಲೆ ನಾವು ಕೂಡ ನಮಸ್ಕಾರ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸಿ ಎಲ್ಲರೂ ಕೂಡ ಏನೇನು ಬೇಕೋ ಅದನ್ನೆಲ್ಲ ಕೊಡ್ತಾಯಿದ್ರು. ಅದಾದಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ಮನೆಗೆ ಕರ್ಕೊಂಡು ಬಂದು ಹಸುಗೆ ಹಾಲು ಕರೀತಾರಂಥ ಫೋಟೋಸು. ಇವರೇ ನನ್ನ 3 ಜನ, ಅಂದರೆ ದೊಡ್ಡಕ್ಕ, ಚಿಕ್ಕಕ್ಕ, ನನ್ನ ತಂಗಿ 3 ಜನನೂ ಹಾಲು ಕರೀತಾರಂಥ ಕ್ಲಿಪ್ಪಿಂಗ್ಸ್ ಇದು. ಯಾಕೆಂದರೆ ನಿಮಗೆಲ್ಲ ಈ ಮೂಮೆಂಟ್ಸ್ ಎಲ್ಲ ನಮಗೆ ಬೆಂಗಳೂರಲ್ಲಿ ಸಿಗಲ್ವಲ್ಲ, ಹಾಗಾಗಿ ಈ ಥರ ಬಂದಾಗ ಇದು ಎಂಜಾಯ್ ಮಾಡ್ತಾಯಿದ್ರು. ಇದು ಒಂಥರ ಮೆಮೊರಿ ಆಗಿತ್ತು ಗೈಸ್. ನಾವೇ ಹಾಲು ಕರೆದು ಮಾಡೋವಂಥದ್ದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಇನ್ನು ಹಾಲು ಉಗ್ಸೋದಕ್ಕೆ ಈ ರೀತಿ ಇಟ್ಕೆಲೆಲ್ಲ ಇಟ್ಟು ರೆಡಿ ಮಾಡಿದರು. ಎಲ್ಲರೂ ನಮಸ್ಕಾರ ಮಾಡಿಕೊಂಡು ಪೂಜೆ ಮಾಡ್ತಿರೋಂಥ ಫೋಟೋಸ್ ಇದು. ಫೈನಲ್ಲಿ ನಾವೆಲ್ಲರೂ ನಮಸ್ಕಾರ ಮಾಡಿ ಹಾಲು ಉಕ್ಕಬೇಕಾದ್ರೆ ಇಲ್ಲಿ ನೋಡಿ ಕೈ ಮುಕ್ಕೊಂಡು ನಿಂತಿರೋದು, ಹಾಲು ಉಕ್ಕಿರೋದು. ಹಾಲು ಅಷ್ಟೇ ಈಶಾನ್ಯ ಮೂಲೆಗೆ ಉಕ್ಕಬೇಕು ಅಂತ ಹೇಳಿದ್ರು. ತುಂಬ ಚೆನ್ನಾಗಿ ಅದು ಉಕ್ತು. ಅದಾದಮೇಲೆ ಎಲ್ಲರೂ ಕೂಡ ಸಕ್ಕರೆ ಹಾಕ್ತಿರೋಂಥ ಫೋಟೋಸ್ ಇದು. ಅಕ್ಕ ತಂಗಿದಿರು ಅದೆಲ್ಲ ಹಾಕ್ತಾಯಿರೋದು. ಆಮೇಲೆ ನನಗೆ ಒಂದು ಕನ್ಫ್ಯೂಷನ್ ಏನಂದರೆ ಗೈಸ್, ನಮ್ಮ ಮನೇಲಿ ಕೈಗೆಲ್ಲ ಅಚ್ಚೆ ಇಟ್ಟಾಗ ನಾನು ಇಡಲೇ ಇಲ್ವಲ್ಲ, ಯಾರಿಟ್ರು ಅಂತೆಲ್ಲ ನೆನಪಿತ್ತು. ನನಗೆ ಫೋಟೋಸ್ ನೋಡಿದ ಮೇಲೆ ಗೊತ್ತಾಗಿದ್ದು ನನ್ನ ಅಕ್ಕನ ಮಗಳ ಕೈಲಿ ಅಚ್ಚೆ ಇಡಿಸಿರೋದು ಅಂತ. ಇಲ್ಲಾಂದ್ರೆ ನನಗದು ಯಾರಿಟ್ರು ಅನ್ನೋದು ಫುಲ್ ಕನ್ಫ್ಯೂಷನಲ್ಲೇ ಆಗಿತ್ತು. ಅದಾದಮೇಲೆ ಇಲ್ಲಿ ನೋಡ್ತಿರ್ಬೋದು, ನಾನು ಇಲ್ಲೂ ಅಷ್ಟೇ ದೇವರ ಹೆಸ್ರ ಜೊತೆ ನಮ್ಮ ಅಮ್ಮನ ಹೆಸ್ರನ್ನು ಹಾಕಿಸ್ಕೊಂಡಿದ್ದೀನಿ. ನರಸಿಂಹಸ್ವಾಮಿ ಪ್ರಸನ್ನ ಮತ್ತು ನಮ್ಮದು ದೊಡ್ಡಮ್ಮ ಚೌಡೇಶ್ವರಿ ದೇವರಲ್ವ, ಮನೆ ದೇವರು ಹಾಕಿಸ್ಕೊಬಿಟ್ಟು ಅಮ್ಮನ ಆಶೀರ್ವಾದದಿಂದ ನಿರ್ಮಿತಗೊಂಡಿರುವ ಶ್ರೀಮತಿ ಲಕ್ಷ್ಮೀ ಲೋಕೇಶ್ ರವರ ಕನಸಿನ ನಿಲಯ ಅಂತಲೇ ಹಾಕಿಸ್ಕೊಂಡಿರೋದು. ಬಟ್ ಇಲ್ಲಿ ಅಮ್ಮನ ಅನ್ನೋದರಲ್ಲಿ ಹೂವು ಅಡ್ಡ ಇದೆ, ಹಾಗಾಗಿ ಅದು ಕಾಣಿಸ್ತಿಲ್ಲ. ನನ್ನ ಸಬ್ಸ್ಕ್ರೈಬರ್ಸ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಹೊಸದಾಗಿ ನೋಡ್ತಿರೋರಿಗೆ ಗೊತ್ತಿರಲ್ಲ ಅಷ್ಟೇ. ಇನ್ನು ನಾನು ಆಗಲೇ ಹೇಳಿದ್ನಲ್ಲ, ಮನೆಯೊಳಗೆ ಬರಬೇಕಾದ್ರೆ ಮದುವೆ ಆಗಿದ್ದೆಲ್ಲ ನೆನಪಾಗ್ತಿತ್ತು ಅಂತ ಇಲ್ಲಿ ನೋಡ್ತಿರ್ಬೋದು ನೀವು. ಸೊ ಆರತಿ ಮಾಡಿ ನಮ್ಮನ್ನು ಒಳಗೆ ಕರ್ಕೋಬೇಕಾದ್ರೆ ಏನು ಕೊಡ್ತೀರಾ ಅದನ್ನು ಕೊಟ್ಟು ಒಳಗೆ ಬನ್ನಿ ಅಂತೆಲ್ಲ ಹೇಳಿ ಒಂದು 5 ನಿಮಿಷ ರೇಗಿಸ್ಕೊಂಡು ನಿಂತಿದ್ರು. ಇನ್ನು ನಾವು ಒಳಗೆ ಬಂದಮೇಲೆ ಅಕ್ಕ ಚಿಕ್ಕಮ್ಮ ಅವರೆಲ್ಲ ಬಂದಿರೋಂಥದ್ದು. ಇನ್ನು ಇದೆಲ್ಲ ಇಲ್ಲಿ ನೋಡ್ಬೋದು, ಅಮ್ಮ ಮತ್ತು ಅಮ್ಮನ ತಂಗಿ ಇವರಿಬ್ಬರು. ಇದು ಬೆಳಗ್ಗೆ 4 ಗಂಟೆಯಲ್ಲಿ ಪೂಜೆ ಎಲ್ಲ ಆಗಬೇಕಾದ್ರೆ ಪೂಜೆ ಮುಗಿಸಿ ಇದೆಲ್ಲ ಅವ್ರ ಫೋಟೋಸ್ ತೊಗೊಂಡಿರೋಂಥ ಫೋಟೋಸು. ಇನ್ನು ಇದು ಬೆಳಗಿನ ಜಾವ ಹಾಲು ಉಗ್ಸಾದ್ಮೇಲೆ ಮನೆಗೆ ದೃಷ್ಟಿ ತೆಗೆದು ಕುಂಬಳಕಾಯಿ ಹೊಡಿಸ್ತಾ ಇರೋಂಥದ್ದು. ಕುಂಬಳಕಾಯಿ ಹೊಡಿತಾ ಇರೋದು ಮೈದ್ನ ಲೋಕಿತ್ ತಮ್ಮ. ಪೂಜೆ ಎಲ್ಲ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಈ ಫೋಟೋಸು ಸ್ಪೆಷಲಿ ನನಗೆ ತುಂಬ ಚೆನ್ನಾಗಿ ಕಾಣಿಸ್ತು. ಏನೋ ಗೊತ್ತಿಲ್ಲ, ನನಗೆ ತುಂಬ ಇಷ್ಟ ಆಯಿತು ಗೈಸ್. ಒಂಥರ ಮೆಮೋರಿ ಎಲ್ಲ ಅನಿಸುತ್ತೆ. ತುಂಬ ಸಿಂಪಲ್ಲಾಗಿ ಕ್ಯೂಟಾಗಿ ಕಾಣಿಸ್ತಾ ಇದೆ ಈ ಫೋಟೋಸಲ್ಲಿ. ಇನ್ನು ಬೆಳಗ್ಗೆ ಎಲ್ಲ ಒಳಗೆ ಬಂದಾದಮೇಲೆ ಮನೆಯಲ್ಲಿ ಮತ್ತೆ ನವಗ್ರಹ ಪೂಜೆ ಮಾಡಿಸ್ಕೊಂಡಿದ್ವಿ. ಆ ಪೂಜೆ ಮುಗಿಸಿ ಋತ್ವಿಕದು ಇದರಲ್ಲೇ ನಾಮಕರಣನೂ ಕೂಡ ಮಾಡಿಬಿಡೋಣ ಅಂಥೇಳಿ ಮಾಡ್ತಿರೋವಂಥದ್ದು. ಇದು ಬಂದು ಲೋಕಿಯವರ ಅಕ್ಕ ಭಾವ. ನಾವು ಸಪ್ರೇಟಾಗಿ ನಾಮಕರಣ ಏನು ಇಟ್ಕೊಂಡಿರಲಿಲ್ಲ, ಇದೇ ಪೂಜೆಯಲ್ಲೇ ಇಟ್ಕೊಂಬಿಡೋಣ ಅಂತ ಹೇಳಿ ಬೆಳಗ್ಗೆ ಆ ಪೂಜೆನೂ ಕೂಡ ಮಾಡಿಸ್ತಾ ಇದ್ದೀನಿ. ಋತ್ವಿಕದ ಹೆಸರು ಇಡಿಸ್ಬಿಟ್ರೆ ಇದಾಗುತ್ತೆ ಅಂತ. ಇನ್ನು ನೋಡಿ ಇಲ್ಲಿ ಫೋಟೋಸ್ ಕ್ಲಿಯರಾಗಿ ಕಾಣಿಸ್ತಾ ಇದೆ. ನಾನು ಆಗಲೇ ಹೇಳಿದೆ ಮನೆ ದೇವರು ಅಮ್ಮನ ಆಶೀರ್ವಾದ ಅಂತ. ಇದರಲ್ಲಿ ನೀವು ನೋಡ್ತಿರ್ಬೋದು, ಬೆತ್ತದ ಚೌಡೇಶ್ವರಿ ಕೃಪೆ ಶ್ರೀ ನರಸಿಂಹಸ್ವಾಮಿ ಪ್ರಸನ್ನ ಅಂತ, ಇದೆರಡೂ ಮನೆ ದೇವರೇ. ಅದಾದಮೇಲೆ ನನಗೆ ಕಂಪ್ಲೀಟ್ ಅಮ್ಮನೇ ಫುಲ್ಲು ಸಪೋರ್ಟ್ ಮಾಡಿರೋದು. ಸೊ ಹಾಗಾಗಿ ಇದರಲ್ಲಿ ಅಮ್ಮನ ಆಶೀರ್ವಾದದಿಂದ ನಿರ್ಮಿತಗೊಂಡಿರುವ ಶ್ರೀಮತಿ ಲಕ್ಷ್ಮೀ ಲೋಕೇಶ್ ರವರ ಕನಸಿನ ನಿಲಯ ಅಂತ ಹಾಕಿಸ್ಕೊಂಡಿದ್ದೀನಿ ನಾನು. ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ. ನಮ್ಮ ಮನೆ ಕೆಲಸ ಮುಗ್ದಿರೋದು ಗೃಹ ಪ್ರವೇಶದಲ್ಲಿ ನನ್ನ ಮೂಮೆಂಟ್ಸ್ನೇ ಯಾರೂ ಶೇರ್ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದೆ. ಇನ್ನು ಇದು ನಮ್ಮ ಮನೆ ಹಾಲು ಕಿಚನ್ದು ಫೋಟೋಸ್ ಎಲ್ಲ ಕಂಪ್ಲೀಟಾಗಿ ತೆಗ್ದಿರೋ ಅಂಥದ್ದು. ಇಡೀ ಆಲ್ಬಂಬಲ್ಲಿ ಆ್ಯಕ್ಚುಲಿ ಜಾಸ್ತಿ ಫೋಟೋಸ್ ಇರೋದೇ ನಮ್ಮದು ಅಂತ ಹೇಳ್ಬೋದು. ಇನ್ನು ನೋಡ್ತಿರ್ಬೋದು ಇಲ್ಲಿ ಕಿವಿಲಿ ಆ್ಯಕ್ಚುಲಿ ಋತ್ವಿಕ್ ಅಂತ ಹೆಸರು ಹೇಳ್ತಾ ಇರೋಂಥದ್ದು. ಇನ್ನು ಅವನ್ನ ಒಂದು 7 ಗಂಟೆ ಆದಮೇಲೆ ಫ್ರೆಶ್ ಅಪ್ ಮಾಡಿ ಕರ್ಕೊಂಬಂದಿರೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ. ಈ ಫೋಟೋಸ್ ಅಂತೂ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಗೈಸ್. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನನ್ನ ಮಗ ಅನಿಸ್ಬಿಡ್ತು. ಸೊ ನನ್ನ ದೃಷ್ಟಿ ಎಲ್ಲ ಅವನಿಗೆ ಬಿದ್ದುಬಿಡ್ತೇನೋ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ. ಆ ಪಂಚೆ ಹಾಕ್ಕೊಂಡಿರೋದಕ್ಕೂ ಮುದ್ದಾಗಿ ಕಾಣಿಸ್ತಾ ಇರೋದಕ್ಕೂ ಅದಕ್ಕೂ ನನಗೆ ಆ ಫೋಟೋಸು ಸ್ಪೆಷಲಿ ತುಂಬ ಇಷ್ಟ ಆಯಿತು. ಇನ್ನು ಅಮ್ಮ ಅಪ್ಪನ ಕೈಯಲ್ಲೂ ಕೂಡ ಹೆಸರು ಹೇಳಿಸ್ತಾ ಇದ್ದಾರೆ, ನೀವು ನೋಡ್ತಿರ್ಬೋದು. ನಮ್ಮ ಮನೇಲಿ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಋತ್ವಿಕ್ಗೆ ಕಾರು ಅಂದರೆ ಪ್ರಾಣ ಗೈಸ್. ಅವ್ನು ನೋಡಿ ಎಷ್ಟೇ ಪಂಚೆ ಉಟ್ಕೊಂಡು ಏನೇ ಮಾಡಿದ್ರು ಕಾರ್ ಕೀ
ಅವನ ಕೈಯಲ್ಲೇ ಇದೆ ಪ್ರತಿ ಒಂದು ಇದರಲ್ಲೂ ಕಾರ್ಕಿ, ಅವನ ಫೋಟೋಸಲ್ಲಿ ಅವನ ಕೈಯಲ್ಲಿ ಕಾರ್ಕಿ ಇದ್ದೇ ಇದೆ. ಇನ್ನು ಅಮ್ಮ ಅಪ್ಪ ಹೆಸರೆಲ್ಲ ಕೂಗಾದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ಭಾವನೂ ಕೂಗ್ತಾ ಇದ್ದಾರೆ. ಅದೆಲ್ಲ ಆಗಿ ಫೈನಲಿ ಪೂಜೆ ಕೂಡ ಮುಗೀತು. ನಾನು ರೆಡಿಯಾಗಿ ಬರೋಣ ಅಂತ ಮನೆಗೆ ಹೋಗಿ ಅರ್ಧಂಬರ್ಧ ರೆಡಿಯಾಗಿ ಮತ್ತೆ ಯಾರೋ ಬಂದರು ಅಂತ ಹೇಳಿ ವಾಪಸ್ ಬಂದೆ. ಫೋಟೋಸು ಇನ್ನೇನು ಪೂಜೆ ಮುಗಿಸಿ ಪುರೋಹಿತರು ಕೂಡ ಹೊರಟರು, ಹಾಗಾಗಿ ಅವ್ರ ಜೊತೆನೂ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಇನ್ನು ಮನೆಗೆ ಹೋಗಿ ಅರ್ಧಂಬರ್ಧಂ ರೆಡಿಯಾಗಿ ಬಂದಿರೋ ಫೋಟೋಸ್ ಇದು. ಆಮೇಲೆ ಫುಲ್ಲು ರೆಡಿಯಾಗಿ ಬಂದಿರೋಂಥ ಫೋಟೋಸ್ ಇದು ಗೈಸ್. ಸೊ ಫೋಟೋಸ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇನ್ನು ಇದು ಭಾವನ ಫ್ರೆಂಡ್ಸು, ಕಸಿನ್ ಬ್ರದರ್ಸು ಎಲ್ಲ ಇರೋವಂಥ ಫೋಟೋಸ್ ಇದು. ತೇಜು ಫೋಟೋಸ್ ಚೆನ್ನಾಗಿ ಬಂದಿದೆ, ಬಟ್ ಏನಪ್ಪ ಅಂತ ಹೇಳಿದ್ರೆ ಕುಂಕುಮ ಇಟ್ಕೊಂಡ್ಬಿಟ್ಟಿದ್ದಾನೆ. ಇನ್ನು ಈ ಫೋಟೋಸ್ ನೋಡಿದ್ಬಿಟ್ಟು ಲೋಕಿ ಹೇಳ್ತಾ ಇದ್ದಿದ್ದು ಮದುವೆ ಹೆಣ್ಣು ಥರ ಆಗಿಬಿಟ್ಟಿದ್ಯಾ ನೀನೇ, ಫುಲ್ಲು ಮಿಂಚ್ತಾ ಇದೆಯಾ ಅಂತ ಹೇಳಿ. ಫೋಟೋಸ್ ಹೆಂಗೆ ಬಂದಿದೆ ಏನು ಅನ್ನೋದನ್ನು ನನಗೆ ಕಮೆಂಟಲ್ಲಿ ಶೇರ್ ಮಾಡಿ ಗೈಸ್. ಇನ್ನು ಪೂಜೆ ಮುಗಿಸಾದ್ಮೇಲೆ ಅಮ್ಮ ನಾನು ಎಲ್ಲರೂ ಮನೆಗೆ ಹೋಗಿ ರೆಡಿಯಾಗಿ ಮನೆಗೆ ಬಂದ್ವಿ. ಅಪ್ಪ ಅಮ್ಮ ನನ್ನ ಮಗಳಂತೂ ಅವತ್ತು ನಮ್ಮ ಕೈಗೆ ಸಿಗ್ತಿರ್ಲಿಲ್ಲ, ಆ ರೇಂಜಿಗೆ ಬ್ಯುಸಿ ಆಗಿಬಿಟ್ಟಿದ್ಲು. ಇನ್ನು ಇದೆಲ್ಲ ನಮ್ಮೂರಲ್ಲಿ ಎಲ್ಲ ಕಸಿನ್ ಸಿಸ್ಟರ್ಸು, ಕಸಿನ್ ಮಕ್ಕಳು ಮದುವೆ ಆಗಿರೋಂಥವ್ರು ನಾವೆಲ್ಲರೂ ಇದು ನೋಡ್ತಾ ಇರ್ಬೋದು. ಮತ್ತು ನನ್ನ ಫ್ಯಾಮಿಲಿ ಗೈಸ್. ಸೊ ಎಷ್ಟು ಕ್ಯೂಟಾಗಿದೆ ಅಂದರೆ ಒಂಥರ ಖುಷಿ ಆಗುತ್ತೆ ಈ ಥರದ್ದು ನೋಡೋಕ್ಕೆ. ಇದೆಲ್ಲ ಒಂದು ಮೆಮೊರಿ ಅನಿಸ್ಬೋದು. ನನ್ನ ಮಗನಿಗಂತೂ ತುಂಬ ಅಂದರೆ ತುಂಬ ಖುಷಿಯಾಗಿಬಿಟ್ಟಿದ್ದಾನೆ. ಇನ್ನು ಇಲ್ಲಿ ನೋಡ್ತಿರ್ಬೋದು, ಇದೆಲ್ಲ ಇಲ್ಲಿ ನಮಗೆ ಗೊತ್ತಿರೋ ಅಕ್ಕಪಕ್ಕದವ್ರೆ. ಇದು ಆ್ಯಕ್ಚುಲಿ ಅಭಿ ರೆಡಿಯಾಗಿರೋಂಥ ಫೋಟೋಸು. ಅಭಿನೂ ಕೂಡ ತುಂಬ ಚೆನ್ನಾಗಿ ಕಾಣ್ತಿದ್ದಾಳೆ. ಒಂದೊಂದರಲ್ಲಿ ಸ್ವಲ್ಪ ಯಾಕೋ ಸ್ಮೈಲಪ್ ಅರ್ಧಂಬರ್ಧಂ ಬಿಟ್ಬಿಟ್ಟಿದ್ದಾಳೆ ಗೈಸ್. ಇದು ಅಕ್ಕ ಭಾವ ಅಂದರೆ ಮಾವನ ಮಗಳು, ಅತ್ತೆ ಮಗಳು. ಬಟ್ ನಾನು ಚಿಕ್ಕ ವಯಸ್ಸಿಂದನೂ ಅಕ್ಕ ಅಂತ ಕರೆದಿರೋದ್ರಿಂದ ಅಕ್ಕ ಅಣ್ಣ ಅಂತಲೇ ಕರಿತೀನಿ. ಇನ್ನು ಇವರಿಬ್ಬರು ಅಣ್ಣ ತಂಗಿ, ತೇಜಸ್ಸು ಮತ್ತು ರಿತಿಕ್ಷಾ. ನನ್ನ ಮಗಳು ಹಲ್ಲು ಮುರ್ಕೊಂಡಿರೋ ನೋಡಿ ಗೈಸ್, ಹೆಂಗೆ ಕಾಣಿಸ್ತಾ ಇದ್ದಾಳೆ. ಇನ್ನು ಇದು ನನ್ನ ಮಗನ ಎತ್ಕೊಂಡಿರೋಂಥದ್ದು. ಇದು ಕಸಿನ್ ಸಿಸ್ಟರ್ಸು, ಇದು ಇಲ್ಲೇ ಅಕ್ಕಪಕ್ಕ ಇರೋ ಅಂಥವ್ರದ್ದು. ಸೊ ನನಗೆ ನಮ್ಮ ಫ್ಯಾಮಿಲಿಯಲ್ಲಿ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ರು. ಗೃಹ ಪ್ರವೇಶದಲ್ಲಿ ಒಂದು ಪೂಜೆ ಕೂತಾಗ ಏನಾದರೂ ಕೇಳಿದ್ರೆ ಕೊಡೋದಾಗಲಿ, ಏನಾದರೂ ಬೇಕು ಅಂತಂದಾಗ ಸಪೋರ್ಟ್ ಮಾಡೋದಾಗಲಿ ಪ್ರತಿಯೊಂದು ಅವರೇ ಮಾಡಿದ್ದು. ಇದು ಪೂರ್ವಿನೂ ಆ್ಯಕ್ಚುಲಿ ಚೆನ್ನಾಗೇ ಫೋಟೋಸ್ ಬಿದ್ದಿದ್ದಾಳೆ. ಇನ್ನು ಇದು ಮತ್ತೆ ನಂದೇ ಗೈಸ್. ನಂದು ಜಾಸ್ತಿ ತೋರ್ಸೋಕ್ಕೆ ಹೋಗಲ್ಲ ನಾನು, ಯಾಕೆಂದರೆ ಇಡೀ ಫೋಟೋಸು ನಂದೇ ಆಗಿಬಿಟ್ಟಿದೆ. ಇನ್ನು ಇದು ಕಂಪ್ಲೀಟ್ ನಮ್ಮ ಚಿಕ್ಕಮ್ಮನ ಫ್ಯಾಮಿಲಿ. ಇದು ಚಿಕ್ಕಮ್ಮ ಚಿಕ್ಕಪ್ಪ ಅಕ್ಕನ ಮಕ್ಕಳು, ನಮ್ಮ ಅಕ್ಕನ ಗಂಡ, ಕಂಪ್ಲೀಟ್ ಅವ್ರ ಫ್ಯಾಮಿಲಿ ಈ ಫೋಟೋಸಲ್ಲಿದೆ. ಇನ್ನು ಲಾಸ್ಟ್ ಟೈಮ್ ನಾನು ಹೇಳಿದೆ ಒಬ್ಬರು ತುಂಬ ಹೆಲ್ತಿಯಾಗಿರೋರು ತೀರ್ಕೊಂಡ್ರು ಅಂತ. ಇವರೇ ಗೈಸ್. ಇವ್ರು ತೀರ್ಕೊಂಡು ಆ್ಯಕ್ಚುಲಿ ಈಗ ಒಂದು 15 days ಆಯಿತು. ಅವ್ರು ತೀರ್ಕೊಂಡಿದ್ದಂತೂ ಫುಲ್ಲು ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು. ಇನ್ನು ಏಜು ಕೂಡ ಚಿಕ್ಕದಿತ್ತು, ಬಟ್ ಏನಾಗಿತ್ತು ಅಂತ ಗೊತ್ತಿಲ್ಲ. ಮಲ್ಕೊಂಡಾಗ್ಲೇ ಎದೆ ನೋವು ಅಂದ್ಕೊಂಡು ಸತ್ತಿರೋದಷ್ಟೇ. ಇನ್ನು ಪೂರ್ವಿ ಫೋಟೋಸು, ಅಕ್ಕನ ಮಕ್ಕಳ ಫೋಟೋಸು. ನಿತಿನ್ ಅಂತೂ ಗೈಸ್ ನನ್ನ ಕೈಗೆ ಸಿಕ್ಕಲಿಲ್ಲ. ಲಾಸ್ಟ್ ಗೃಹ ಪ್ರವೇಶಕ್ಕೆ ಬೆಳಗ್ಗೆ ಹೋಗಿ ಬಟ್ಟೆ ತಂದು ಹಾಕ್ಕೊಂಡಿದ್ದಾನೆ ನೋಡಿ. ಅದು ಬಿಡೋ ಬೇಡ ಅಂದರೂ ಕೇಳಲಿಲ್ಲ. ಇನ್ನು ಈ ಫೋಟೋಸು ನಮ್ಮಮ್ಮನಿಗೆ ಮೊಮ್ಮಕ್ಕಳು. ಸೊ ನಮ್ಮಮ್ಮಂಗೆ ಎಷ್ಟು ಜನ ಮೊಮ್ಮಕ್ಕಳಿದ್ದಾರೆ ನೋಡಿ, ಅಷ್ಟು ಜನನೂ ಈ ಫೋಟೋಸಲ್ಲಿದ್ದಾರೆ. ದೊಡ್ಡವನು ನಿತಿನು, ತೇಜಸ್ಸು, ನನ್ನ ಮಗ, ನನ್ನ ಮಗಳು, ಅಕ್ಕನ ಮಕ್ಕಳು, ಪೂರ್ವಿ, ಅಭಿ, ನನ್ನ ತಂಗಿ, ಎಲ್ಲರೂ ಕಂಪ್ಲೀಟ್ ನನ್ನ ಅಕ್ಕನ ಮಕ್ಕಳು ಫೋಟೋಸ್ ಇಲ್ಲಿದೆ. ಮನೆ ನಮ್ಮ ಅಜ್ಜಿಗೆ ನಮ್ಮಮ್ಮನ ಮೊಮ್ಮಕ್ಕಳು, ನಮ್ಮ ಅಜ್ಜಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಇವ್ರು ಬಂದು ಆ್ಯಕ್ಚುಲಿ ಭಾವನ ಅಕ್ಕ, ನಮ್ಮಪ್ಪ ಅಮ್ಮ, ನನ್ನ ತಂಗಿ. ಇವರು ನಮ್ಮನೆ ನಮ್ಮನೆ ದೇವ್ರ ಪೂಜಾರರು. ಫೋಟೋಸ್ ಅಂತೂ ಚೆನ್ನಾಗಿ ಬಂದಿದೆ, ಬಟ್ ಕೆಲವೊಂದು ಮಿಸ್ ಆಗಿದೆ. ನನ್ನ ತಂಗಿ ಫೋಟೋಸ್ ನೋಡಿ, ತುಂಬ ಸಿಂಪಲ್ಲಾಗಿ ರೆಡಿಯಾಗಿದ್ದು, ಚೆನ್ನಾಗಿ ಕಾಣಿಸ್ತಿದ್ಲು. ಸ್ಯಾರೀಸ್ ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಸಾಫ್ಟ್ ಸ್ಯಾರಿ, ಬಟ್ ಗೋಲ್ಡನ್ ಕಲರ್ಗೆ ಅದು ಒಂಥರ ಹೈಲೈಟಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ಇದು ನಾನು ಹೇಳಿದ್ದೀನಿ, ನನ್ನದೇ ಫೋಟೋಸ್ ಹೈಲೈಟಲ್ಲಿ ಜಾಸ್ತಿ ಇರೋದು. ಅಕ್ಕಂದಿರೋ, ಭಾವನ ಮಕ್ಕಳು, ನಾನು ನಮ್ಮ ಅಮ್ಮನ ಜೊತೆ ಬಿದ್ದಿರೋಂಥ ಫೋಟೋಸು, ನಮ್ಮಪ್ಪ ಅಮ್ಮ. ಮತ್ತು ಇಲ್ಲಿ ನೋಡ್ಬೋದು ನನ್ನ ಮಗಂದು ಇದೊಂದು ಫೋಟೋಸ್ ಗೈಸ್ ನೋಡಿ. ಇದರಲ್ಲೂ ಕೂಡ ಕಾರ್ಕಿ ಇಟ್ಕೊಂಡಿದ್ದಾನೆ. ಏನೋ ಒಂಥರ ಫುಲ್ಲು ಖುಷಿಯಾಗಿದ್ದಾನೆ ಅವನು. ಫೋಟೋಸ್ ನೋಡೋಕ್ಕೇ ಒಂಥರ ಮುದ್ದಾಗಿ ಕಾಣಿಸ್ತಾ ಇದ್ದಾನೆ. ಇನ್ನು ಪೂರ್ವಿ, ಅಭಿ, ರಿತಿಕ್ಷಾ
ಫೋಟೋಸು. ಇದು ಆ್ಯಕ್ಚುಲಿ ಲಾಸ್ಟ್ ಏಪ್ರಿಲಲ್ಲಿ ಮದುವೆ ಆದ್ರಲ್ಲ, ಹೆಣ್ಣು ಗಂಡು ಅಪ್ಪಿ ಮದುವೆ ಅಂತ ಹಾಕಿದ್ದೆ. ಆ ಹುಡುಗ ಹುಡುಗಿ ಫೋಟೋಸ್ ಅದು. ಅವರು ತುಂಬ ಚೆನ್ನಾಗಿ ಬಂದಿದ್ದರು. ಇನ್ನು ಅಕ್ಕನ ಗಂಡ ಫ್ಯಾಮಿಲಿ ಫ್ರೆಂಡ್ಸು ಕಂಪ್ಲೀಟಾಗಿ ಫೋಟೋಸ್ ಇದು. ನಾನು ನನ್ನ ತಂಗಿ ಬಿದ್ದಿರೋಂಥ ಫೋಟೋಸ್ ಇದು. ಸೊ ಮಂಜು ಕೂಡ ನಾನು ಆಗಲೇ ಹೇಳ್ದಂಗೆ ತುಂಬ ಚೆನ್ನಾಗಿ ರೆಡಿಯಾಗಿದ್ಲು, ಚೆನ್ನಾಗಿ ಕಾಣಿಸ್ತಾ ಇದ್ಲು. ಲಾಸ್ಟು ಮೂಮೆಂಟಲ್ಲಿ ಋತ್ವಿಕ್ಗಂತೂ ಫುಲ್ಲು ನಿದ್ದೆ ಬಂದುಬಿಟ್ಟಿತ್ತು. ಊಟ ಆದಮೇಲೆ ಅವ್ನ ಕಣ್ಣು ನೋಡ್ತಿರ್ಬೋದು ನೀವು ಈ ಫೋಟೋಸಲ್ಲಿ ಹೆಂಗಿದೆ ಅಂತ. ಇನ್ನು ಇದು ಬಂದು ಅಮ್ಮಂದಿರು, ಇಬ್ಬರು ತಂಗಿದಿರು ಮತ್ತು ತಂಗಿ ಗಂಡಂದಿರು, ಇಬ್ಬರು ಚಿಕ್ಕಪ್ಪಂದಿರು, ಇಬ್ಬರು ಚಿಕ್ಕಮ್ಮಂದಿರು ತುಂಬ ದಿನ ಆದಮೇಲೆ ಸೇರಿದ್ದಾರೆ. ಸೊ ಸ್ಮೈಲ್ ನೋಡ್ತಿರ್ಬೋದು ಅವ್ರ ಫೋಟೋಸಲ್ಲಿ. ಅಮ್ಮನ ತಂಗಿದಿರೋ ತಂಗಿದಿರು ಗಂಡಂದಿರು ಇವರಿಬ್ರು. ಚಿಕ್ಕಪ್ಪ ಚಿಕ್ಕಮ್ಮ, ಇವರು ದೊಡ್ಡ ಚಿಕ್ಕಮ್ಮ, ಇವರು ಚಿಕ್ಕ ಚಿಕ್ಕಮ್ಮ, ಚಿಕ್ಕಪ್ಪ ಇವರು ಚಿಕ್ಕಪ್ಪ, ಇವರಿಬ್ಬರು ಅಪ್ಪ ಅಮ್ಮ. ಮತ್ತು ಫ್ಯಾಮಿಲಿ ಫೋಟೋ. ನನ್ನ ಫೋಟೋಸ್ ಗೊತ್ತಿಲ್ಲ ನಮ್ಮ ಮನೆಯವ್ರು ಹೆಂಗೆ ಅಂದ್ಕೊತಾರೋ. ಇನ್ನು ಫೈನಲಿ ಇದು ನನ್ನ ಫ್ಯಾಮಿಲಿ ಗೈಸ್. ಅಪ್ಪ ಅಮ್ಮ, ಅಕ್ಕಂದಿರೋ, ಭಾವಂದಿರೋ. ಇದರಲ್ಲಿ ಒಂದೇ ಒಂದು ಮಿಸ್ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಅಕ್ಕನ ಗಂಡ, ದೊಡ್ಡಕ್ಕನ ಗಂಡ ಭಾವ ಎಲ್ಲ ಹೋಗಿದ್ರು ಟೈಮಲ್ಲಿ, ಅವ್ರು ಬರಲೇ ಇರಲಿಲ್ಲ. ಹಂಗಾಗಿ ಇದು ಫುಲ್ ಫ್ಯಾಮಿಲಿ ಫೋಟೋಸು. ಸೊ ಇದರಲ್ಲಿ ತೇಜು ಸ್ವಲ್ಪ ಕಣ್ಣು ಮುಚ್ಚಿಬಿಟ್ಟಿದ್ದಾನೆ. ಸೊ ಸ್ಮೈಲ್ ಮಾಡ್ತಾ ಇದ್ದಾನೆ, ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದಾನೆ ಗೈಸ್. ಇನ್ನು ಇದು ರಮ್ಯಾ ಅವಾಗ ಆ್ಯಕ್ಚುಲಿ ಕ್ಯಾರಿಂಗ್ ಆಗಿದ್ಲು. ಈಗ ಅವಳಿಗೆ ಬೇಬಿ ಆಗಿದೆ. ನನ್ನ ಅಕ್ಕ ಸೀಮಂತಕ್ಕೆ ಬಂದಿಲ್ಲ ಅಂಥೇಳಿ ಇಲ್ಲೇ ಮನೆ ಗೃಹ ಪ್ರವೇಶಕ್ಕೆ ಬಂದಾಗಲೇ ಕುಂಕುಮ ಇಟ್ಟು ಸ್ಯಾರಿ ಕೊಡ್ತಾಯಿದ್ಲು. ಅವಳಿಗೀಗ ಮಗು ಆಯಿತು ಗೈಸ್. ಸೊ ಅವಳಿಗೆ ಹೆಣ್ಣು ಮಗು ಆಯಿತು, ಬೇಬಿ ಗರ್ಲ್ ಆಗಿದೆ. ಇನ್ನು ನನ್ನ ಫೋಟೋಸ್ ಅಂತೂ ಫುಲ್ ಫ್ರೇಮೇ ನನ್ನ ಫೋಟೋ ಅನ್ಬೋದು. ಇನ್ನು ಇದು ಚಿಕ್ಕಮ್ಮನ ಫ್ಯಾಮಿಲಿ, ಚಿಕ್ಕಪ್ಪ ಚಿಕ್ಕಮ್ಮ ಅಕ್ಕ ಮತ್ತು ಕೃಷ್ಣ ಎಲ್ಲ ಇದು ಫುಲ್ ಕಂಪ್ಲೀಟ್ ಚಿಕ್ಕಮ್ಮನ ಫ್ಯಾಮಿಲಿ. ಫೋಟೋಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ನೋಡ್ತಿರ್ಬೋದು, ಇದು ಆ್ಯಕ್ಚುಲಿ ನಮ್ಮ ಅತ್ತೆ ಮಾವ. ಅತ್ತೆ ಬರೋಂಗಿರಲಿಲ್ಲ ಅಂತ ಹೇಳಿದ್ನಲ್ಲ, ಹಂಗಾಗಿ ಸುಮ್ಮನೆ ಫೋಟೋಸ್ ಮಾತ್ರ ಒಂದಕ್ಕೆ ಬಂದಿದ್ದಾರೆ. ಅತ್ತೆ ಇವರೇ ನಮ್ಮ ಅತ್ತೆ. ಅಮ್ಮನ ದೊಡ್ಡ ಅಕ್ಕ ಇವರು. ಇವ್ರಿಗೆ ಮಾತು ಬರಲ್ಲ. ಸೊ ಇವರೇ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಫಸ್ಟು ಸೆಕೆಂಡ್ ನನ್ನಮ್ಮ ಸೆಕೆಂಡು, ಇವರು ತರ್ಡು, ಇವರು ಫೋರ್ತು, ಇವರು ಫಿಫ್ತು. ದೊಡ್ಡಕ್ಕ ಇವರೇ. ಇವ್ರಿಗೆ ಮಾತು ಬರಲ್ಲ. ಇನ್ನು ಇದೆಲ್ಲ ನಮ್ಮ ಮನೆ ಹತ್ರ ಇರೋಂಥವ್ರೆ ಬಂದಿದ್ದಿದ್ದು. ಇದು ಇವಳು ಕಸಿನ್ ಸಿಸ್ಟರ್ಸ್ ಎಲ್ಲ ಒಂದು ಕಡೆ ಕೂತಿದ್ದಾರೆ. ಇನ್ನು ಇದು ಆ್ಯಕ್ಚುಲಿ ನಮ್ಮ ಅಂಗಡಿ ಪಕ್ಕ ಇರೋ ಅಣ್ಣ, ಅವ್ರ ಫ್ಯಾಮಿಲಿ. ಫುಲ್ ಕಂಪ್ಲೀಟಾಗಿ ಎಲ್ಲ ಫ್ರೆಂಡ್ಸನ್ನು ಕೂಡ ಬಂದಿದ್ದರು. ತುಂಬ ಖುಷಿ ಆಯಿತು. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು, ಇವರು ಅಷ್ಟೇ ನನ್ನ ಅಂಗಡಿಗೆ ಬರೋವಂಥ ಫ್ರೆಂಡ್ಸೇ ನನ್ನ ಫ್ರೆಂಡ್ಸು. ಫೋಟೋಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಕೆಲವೊಂದಷ್ಟೇ ರಿಪೀಟೆಡ್ ಅನ್ಬೋದು. ಇಲ್ಲಿ ನೋಡಿ, ಇಲ್ಲಿದ್ದೀವಿ ನಾವು 4 ಜನ ಹೆಣ್ಮಕ್ಳು. ನಮ್ಮ ಮೇಲೆ ಯಾವುದೇ ಕಾರಣಕ್ಕೂ ಯಾರು ಕಣ್ಣು ಬೀಳ್ದಂಗೆ ಇರಲಿ ಅಂತ ಕೇಳ್ಕೊತೀನಿ. ದೊಡ್ಡಕ್ಕ ಫಸ್ಟು ಸೆಕೆಂಡು ತರ್ಡು ಫೋರ್ತು ಇದರಲ್ಲಿ ಈಗ ಕರೆಕ್ಟಾಗಿ ನಿಂತ್ಕೊಂಡಿದ್ದೀವಿ. ಯಾರ್ಯಾರು ಹೆಂಗೆ ನಿಂತಿದ್ದಾರೋ ಅದೇ ಪೊಸಿಷನಲ್ಲೇ, ತರ್ಡ್ ಇರೋದು ತರ್ಡ್ ಪೊಸಿಷನ್ನು, ಫಸ್ಟ್ ಇರೋದು ಫಸ್ಟ್ ಪೊಸಿಷನಲ್ಲೇ ನಿಂತ್ಕೊಂಡಿರೋಂಥ ಫೋಟೋಸು. ಇನ್ನು ನಾನು ನನ್ನ ತಂಗಿ ಅಂತೂ ತುಂಬ ಮುದ್ದಾಗಿ ಕಾಣಿಸ್ತಾಳೆ ರೆಡಿಯಾದಾಗ. ತುಂಬ ಖುಷಿ ಅವಳನ್ನ ರೆಡಿಯಾದಾಗ ನೋಡೋದಕ್ಕೆ. ಬಟ್ ಅವಳಷ್ಟು ನಾವು ಚೆನ್ನಾಗಿ ಕಾಣಲ್ಲ ಅನ್ನೋದೇ ಒಂದು ಗಿಲ್ಟಿ ಇರುತ್ತೆ ನನಗೆ ಯಾವಾಗಲೂ. ಇನ್ನು ನನಗಂತೂ ಅವತ್ತು ಫುಲ್ಲು ಟಯರ್ಡು. ಬಟ್ ಕಣ್ಣಾಗಿತ್ತು ಒಂದು ಕಡೆ ದೃಷ್ಟಿ ತೆಗೆಸ್ಕೊಳ್ಳೋಂಥದ್ದನ್ನು ಕೂಡ. ಇನ್ನಿಲ್ಲಿ ನೋಡ್ತಿರ್ಬೋದು, ಇದು ನಾವು 4 ಜನ ಗೈಸ್. ಫೋಟೋಸ್ ಹೆಂಗೆ ಬಂದಿದೆ ಏನು ಅನ್ನೋದನ್ನು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡಿ. ಸೊ ಮದುವೆ ಫೋಟೋಸು, ಆಲ್ಬಮ್ ಫೋಟೋಸು, ಇದು ಏನೋ ಒಂಥರ ಖುಷಿ. ಫೋಟೋಸ್ ಒಂದು ಚೆನ್ನಾಗಿ ಬಂದಿದ್ದರೆ ನೋಡೋದಕ್ಕೆ ಫುಲ್ಲು ಖುಷಿ ಆಗ್ತಾನೆ ಇರುತ್ತೆ. ಇನ್ನು ಇದು ಆ್ಯಕ್ಚುಲಿ ನಮ್ಮ ಹಳೆ ಮನೆ ಓನರ್ ಇರೋವಂಥದ್ದು. ಸೊ ಓನರ್ ಅವರು ಕಂಪ್ಲೀಟಾಗಿದ್ದಾರೆ. ಇವರು ಬಂದು ನಮ್ಮ ಅತ್ತೆದಿರ ಅಕ್ಕ ತಂಗಿಂದಿರು. ಫುಲ್ಲು ಖುಷಿ ಆಯಿತು. ಫೋಟೋಸ್ ಮಾಡಿರೋರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದೀರ. ಬಟ್ ಇದರಲ್ಲೇ ಇನ್ನೊಂದು ಸ್ವಲ್ಪ ಫೋಟೋಸ್ ತೆಗೆದುಬಿಟ್ಟು ಹಾಕಿದರೆ ಇನ್ನೂ ಚೆನ್ನಾಗಿರೋದು ಗೈಸ್. ಇನ್ನು ಇಲ್ಲಿಗೆ ಫೋಟೋಸ್ ಮುಗೀತು. ಇಲ್ಲ ನೋಡಿದ್ರಲ್ಲ ಗೈಸ್, ಫೋಟೋಸ್ ಹೆಂಗೆ ಬಂದಿದೆ ಏನು ಅನ್ನೋದನ್ನು ಶೇರ್ ಮಾಡಿ. ನನಗೆ ಫೋಟೋಸ್ ತುಂಬ ಚೆನ್ನಾಗಿ ಬಂದಿದೆ. ನಾನು ಅಂದ್ಕೊಂಡಿದ್ದ ರೀತಿಯೇ ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ಸ್ ಅಂತ ಅವ್ರಿಗೂ ಹೇಳ್ತೀನಿ. ಫೋಟೋಸ್ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಹೆಂಗೆ ಬಂದಿದೆ ಏನು ಅಂತ ನೀವು ಕೂಡ ಶೇರ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬಾಯ್.